ಪ್ರತಿಷ್ಠಿತ ರೇವಾ ವಿದ್ಯಾಲಯದಲ್ಲಿ ಸಂಸ್ಥಾಪಕ ದಿನಾಚರಣೆ ಆಚರಿಸಲಾಯಿತು. ಬೆಂಗಳೂರಿನ ರೇವಾ ವಿವಿಯ ಕುವೆಂಪು ಆಡಿಟೋರಿಯಂನಲ್ಲಿ ಸಂಸ್ಥಾಪಕ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಳೆದ 15 ವರ್ಷಗಳಿಂದ ರೇವಾ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಹಾಗೂ ಕುಲಪತಿಗಳಾದ ಡಾಕ್ಟರ್ ಪಿ ಶಾಮರಾಜು ಅವರ ಜನ್ಮದಿನದ ಪ್ರಯುಕ್ತ ಸಂಸ್ಥಾಪಕ ದಿನದ ಆಚರಣೆ ಮಾಡಲಾಗುತ್ತಿದೆ. ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಲವು ಗಣ್ಯರನ್ನ ಸನ್ಮಾನಿಸಲಾಯಿತು. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಡಾಕ್ಟರ್ ಮಾಲತಿ ಹೊಳ್ಳ, ಡಾಕ್ಟರ್ ವಿಕ್ರಮ್ ಸಂಪತ್ರಿಗೆ ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹಾಗೂ ರೇವಾ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಪಿ ಶಾಮರಾಜು ಮಾತನಾಡಿ, ಸಂಸ್ಥಾಪಕ ದಿನಾಚರಣೆ ಇಡೀ ರೇವಾ ಕುಟುಂಬ ಪಾಲಿಸಿಕೊಂಡು ಬಂದಿರುವ ಒಂದು ಸಂಪ್ರದಾಯ ಅಂತ ಹೇಳಿದರು. ಸಂಸ್ಥಾಪಕರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಫೌಂಡರ್ಸ್ ಡೇ ಇದನ್ನು ಕಳೆದ 15 ವರ್ಷಗಳನ್ನು ಮಾಡ್ತಾ ಇದ್ದೀವಿ ನಾವು. ಇದರ ಉದ್ದೇಶ ಏನಂತಂದರೆ, ಈಗ ಇವತ್ತು ಮಾಲತಿ ಹೊಳ್ಳ ಅವರು ಬಂದಿದ್ದಾರೆ. ಅವರು ಪ್ಯಾರಾ ಅಥ್ಲೆಟಿಕ್ಸ್ನವರು. ಅಂದರೆ ಮಕ್ಕಳಿಗೆ ಹೀಗಿದ್ದರೂ ಸಹಿತ ನಾವು ಸಾಧಿಸ್ಬೋದು ಅನ್ನೋದನ್ನು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಕರೆದಿದ್ವಿ. ಪ್ರತಿ ವರ್ಷ ಕೂಡ ನಾವು ಸ್ಪೋರ್ಟ್ಸ್ನವ್ರನ್ನ, ಕಲ್ಚರ್ನವ್ರನ್ನ ಮತ್ತು ಸೈಂಟಿಸ್ಟ್ಗಳನ್ನ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಂದ ನಾವು ಕರೆದು ಈ ರೀತಿ ಅವಾರ್ಡ್ಗಳನ್ನ ಲೈಫ್ ಟೈಮ್ ಅವಾರ್ಡು, ಎಕ್ಸಲೆನ್ಸ್ ಅವಾರ್ಡ್ಸನ್ನು ಕೊಡ್ತಾ ಬರ್ತಾಯಿದ್ವಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಪ್ರಾಜೆಕ್ಟ್ಸ್ ಬೇಸ್ಡ್ ಲರ್ನಿಂಗ್, ಆಮೇಲೆ ಮಾದರಿ ಅಂದರೆ ಯಾರು ರೋಲ್ ಮಾಡೆಲ್ಸ್ ಇದ್ದಾರೆ ಇವ್ರನ್ನೆಲ್ಲ ಕರ್ಕೊಂಬಂದು ಅದು ಕೂಡ ಇದು ಅವ್ರ ಮುಖಾಂತರ ಮಕ್ಕಳಿಗೆಲ್ಲ ಒಂದು ಎಜುಕೇಟ್ ಆಗ್ತಾರೆ, ಅವರಿಗೆ ಹುಮ್ಮಸ್ಸು ಬರುತ್ತೆ, ಅವರು ಕೂಡ ಇಂಥವನ್ನು ಸಾಧಿಸ್ತಾರೆ ಅನ್ನೋ ಉದ್ದೇಶದಿಂದ ಮಾಡ್ತಿದ್ದೀನಿ. ಒಟ್ಟಾಗಿ ನಾವು ಈ ಉದ್ದೇಶ ಏನಂತ ಅಂದರೆ, ಈ ರೀತಿ ಒಂದು